ಸಖಿ ಅತುಲ್ ಸುಭಾಷ್ ಸಾವಿನ ನ್ಯಾಯದ ಕೂಗು ಇನ್ನಷ್ಟು ಜೋರಾಗಿ ಕೇಳಿ ಬರ್ತಾ ಇದೆ. ನ್ಯಾಯ ಸಿಗೋವರೆಗೂ ಕೂಡ ಅತುಲ್ ಚಿತಾಭಸ್ಮವನ್ನ ಬಿಡೋದಿಲ್ಲ ಅಂತ ಅವರ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ. ನೀರಿನಲ್ಲಿ ಚಿತಾಭಸ್ಮವನ್ನ ಬಿಡೋದಿಲ್ಲ ಅಂತ ಅತುಲ್ ಸುಭಾಷ್ಗೆ ನ್ಯಾಯ ಸಿಗೋವರೆಗೂ ಕೂಡ ನೀರಿನಲ್ಲಿ ಆತನ ಚಿತಾಭಸ್ಮವನ್ನ ಬಿಡೋದಿಲ್ಲ ಅಂತ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ. ಮಾರತ್ಹಳ್ಳಿಯಲ್ಲಿ ಅತುಲ್ ಸುಭಾಷ್ ಆತ್ಮಹತ್ಯೆ ಮಾಡಿಕೊಂಡಿದ್ದ. ಪಣತ್ತೂರಿನಲ್ಲಿ ಅಂತ್ಯಕ್ರಿಯೆ ಆಗಬೇಕಾಯ್ತು. ಸಾವಿಗೂ ಮುನ್ನ ಮಾಡಿರ್ತಕ್ಕಂಥ ವಿಡಿಯೋದಲ್ಲಿ ಅತುಲ್ ಆ ರೀತಿಯಾಗಿ ಉಲ್ಲೇಖ ಮಾಡಿದ್ದ. ಏನಂತಂದ್ರೆ, ತನಗೆ ನ್ಯಾಯ ಸಿಗೋವರೆಗೂ ಕೂಡ ನನ್ನ ಚಿತಾಭಸ್ಮವನ್ನ ಎಲ್ಲೂ ಬಿಡಬೇಡಿ ಅಂತ ಮನವಿ ಮಾಡಿದ್ದ. ಆತನ ಆಸೆಯಂತೆಯೇ ಚಿತಾಭಸ್ಮವನ್ನ ಬಿಡದೇ ಇರೋದಕ್ಕೆ ಕುಟುಂಬಸ್ಥರು ನಿರ್ಧರಿಸಿದ್ದಾರೆ. ರೈಟ್, ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ನಟೇಶ್. ಯುಪಿ ಜೌನ್ಪುರಲ್ಲಿದ್ದಾರೆ. ಸೊ ಅಲ್ಲಿಂದ ಅಪ್ಡೇಟ್ ತಗೊಳ್ಳೋಣ. ಅತುಲ್ ಕುಟುಂಬಸ್ಥರ ಪರಿಸ್ಥಿತಿ ಏನು ನಟೇಶ್? ಅವ್ರನ್ನ ನೀವು ಭೇಟಿ ಮಾಡಿರ್ತೀರಾ, ಖಂಡಿತವಾಗ್ಲೂ ಮಾತನಾಡಿರ್ತೀರಾ. ಸೊ ಏನ್ ಪರಿಸ್ಥಿತಿ ಇದೆ? ಅವರ ಕುಟುಂಬಸ್ಥರು, ಅವರ ಬಂಧು ಬಳಗ ಎಲ್ಲರೂ ಏನ್ ಹೇಳ್ತಿದ್ದಾರೆ? ಯಾಕಂತಂದ್ರೆ ನಿಜಕ್ಕೂ ಅತ್ಯಂತ ದುರದೃಷ್ಟಕರವಾದ ವಿಚಾರ ಇದು. 3 ದಿನ ಪ್ರಿಪರೇಷನ್ ಮಾಡಿ ಅತುಲ್ ಸುಭಾಷ್ ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಆತನ ವಿರುದ್ಧ 11 ಕೇಸ್ಗಳನ್ನ ಹಾಕಲಾಗಿರುತ್ತೆ. 2 ವರ್ಷ ನಿರಂತರವಾದ ಹಿಂಸೆ. ನಟೇಶ್, ಶ್ರೀಲಕ್ಷ್ಮಿ, ಖಂಡಿತ ಕಳೆದ 2 ದಿನಗಳಿಂದ ರಿಪಬ್ಲಿಕ್ ಕನ್ನಡ ಈ ಒಂದು ವಿಚಾರವಾಗಿ, ಅಂದ್ರೆ ಅತುಲ್ ಪ್ರಕರಣ, ಸಾವಿನ ಪ್ರಕರಣದ ವಿಚಾರವಾಗಿ ಸಂಪೂರ್ಣವಾಗಿ ವರದಿ ಮಾಡಲಾಗ್ತಾ ಇರುವಂತದ್ದು. ಒಂದು ಕಡೆ ಅವರ ಕುಟುಂಬಸ್ಥರು, ಅಂದ್ರೆ ಅತುಲ್ ಅನ್ನ ಕಳೆದುಕೊಂಡ ಕುಟುಂಬಸ್ಥರಿದ್ರೆ, ಮತ್ತೊಂದು ಕಡೆ ಜೈಲು ಪಾಲಾಗುವಂತಹ ನಿಟ್ಟಿನಲ್ಲಿರ್ತಕ್ಕಂತಹ ನಿಖಿತಾ ಹಾಗೂ ಅವರ ಕುಟುಂಬ, ಈ ಮತ್ತೊಂದು ಕಡೆ ಕಾನೂನಿನ ಚಟುವಟಿಕೆಗಳು, ಈ ಎಲ್ಲವನ್ನು ಕೂಡ ರಿಪಬ್ಲಿಕ್ ಕನ್ನಡ ಸಂಪೂರ್ಣವಾಗಿ ವರದಿ ಮಾಡಲಾಗ್ತಾ ಇರತಕ್ಕಂಥದ್ದು. ಪ್ರಮುಖವಾಗಿ ಏನು ಅತುಲ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅವರ ಪೇರೆಂಟ್ಸ್ ಕೂಡ, ಅಂದ್ರೆ ಅವರ ಕುಟುಂಬಸ್ಥರು ಕೂಡ ಒಂದು ಚಿತಾಭಸ್ಮವನ್ನ ಹಾಗೆ ಇಟ್ಕೊಂಡಿದ್ದಾರೆ. ನಮಗೆ ನ್ಯಾಯ ಸಿಗುವವರೆಗೂ ಕೂಡ ನಾವು ಚಿತಾಭಸ್ಮವನ್ನ ಬಿಡೋದಿಲ್ಲ ಎನ್ನುವಂತಹ ಮಾತನ್ನ ಕೂಡ ಕುಟುಂಬಸ್ಥರು ಹೇಳ್ತಾ ಇರತಕ್ಕಂಥದ್ದು. ಅಂದ್ರೆ ಅವರ ಕುಟುಂಬಕ್ಕೆ ಆಧಾರವಾಗಿದ್ದಂತಹ ಅತುಲ್ ಅನ್ನ ಕಳೆದುಕೊಂಡಂತಹ ಕುಟುಂಬ ಏನಿದೆ, ಆ ಕುಟುಂಬದವರು ಒಂದು ರೀತಿ ಸಂಕಷ್ಟದಲ್ಲಿದ್ದಾರೆ ಅಂತಾನೆ ಹೇಳಬಹುದು. ಈಗಾಗಲೇ ನಿಖಿತಾ ವಿರುದ್ಧವಾಗಿ ಕಂಪ್ಲೇಂಟ್ ಕೂಡ ದಾಖಲಾಗಿದೆ, ಎಫ್ಐಆರ್ ಕೂಡ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಉತ್ತರ ಪ್ರದೇಶದಲ್ಲಿ ಅಡಗಿ ಕುಳಿತಿದ್ದಾರೆ ಎನ್ನುವಂತಹ ಮಾಹಿತಿಯ ಮೇರೆಗೆ ಬೆಂಗಳೂರಿನ ಪೊಲೀಸರು ಉತ್ತರ ಪ್ರದೇಶಕ್ಕೆ ಬಂದು ಅಲ್ಲಿ ಎಲ್ಲಾ ಕಡೆ ಸರ್ಚ್ ಅನ್ನ ಕೂಡ ಮಾಡಿರುವಂತದ್ದು. ಆದ್ರೆ ಪರಾರಿಯಾಗಿರುವಂತಹ ಮಾಹಿತಿ ಕೂಡ ಸಿಗ್ತಾ ಇರತಕ್ಕಂಥದ್ದು. ಇದೀಗಿನ ಅಪ್ಡೇಟ್ ಅನ್ನ ನೋಡಿದ್ರೆ, ನಾನೀಗ ಸದ್ಯಕ್ಕೆ ಅಲಹಾಬಾದ್ ಹೈಕೋರ್ಟಿನ ಮುಂಭಾಗದಲ್ಲಿ ಇರತಕ್ಕಂಥದ್ದು. ಪ್ರಮುಖವಾಗಿ ಅಲಹಾಬಾದ್ ಹೈಕೋರ್ಟಿನಲ್ಲಿ ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂತದ್ದು, ಅಂದ್ರೆ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿರ್ತಕ್ಕಂಥದ್ದು. ಬಹಳ ಪ್ರಮುಖವಾದಂತಹ ಅಪ್ಡೇಟ್ ಏನಂತಂದ್ರೆ, ಇಲ್ಲೂ ಕೂಡ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆಗಳು ಕೂಡ ನಿಖಿತಾ ಅವರಿಗೆ ಇರತಕ್ಕಂಥದ್ದು. ಯಾಕಂದ್ರೆ ಬಹಳ ಪ್ರಮುಖವಾಗಿ ನಿಖಿತಾ ಅವರಿಗೆ ಈ ಒಂದು ಅಲಹಾಬಾದ್ ಹೈಕೋರ್ಟ್ ನಲ್ಲಿ ಯಾವುದೇ ಕಾರಣಕ್ಕೂ ಜಾಮೀನು ಸಿಗೋದಿಲ್ಲ ಅನ್ನುವಂಥದ್ದು. ಬಹಳ ಪ್ರಕರಣದಲ್ಲಿ, ಅಂದ್ರೆ ಬೆಂಗಳೂರಿನಲ್ಲಿ ಎಫ್ಐಆರ್ ದಾಖಲಾಗಿರೋದ್ರಿಂದ ಬೆಂಗಳೂರಿನ ಹೈಕೋರ್ಟ್ನಲ್ಲಿ ಇವರು ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಬೇಕಾಗಿತ್ತು. ಕಾನೂನಿನ ಪ್ರಕಾರ ಇವರು ಅರ್ಜಿಯನ್ನು ಅಲಹಾಬಾದ್ನಲ್ಲಿ ಹೈಕೋರ್ಟ್ನಲ್ಲಿ ಸಲ್ಲಿಸಿದ್ದಾರೆ. ಈ ಅರ್ಜಿಗೆ ಯಾವುದೇ ಕಿಮ್ಮತ್ತಿಲ್ಲ ಅನ್ನುವಂಥದ್ದನ್ನ ಕೂಡ ಕಾನೂನು ಸಲಹೆಗಾರರು ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಅಲಹಾಬಾದ್ ಹೈಕೋರ್ಟ್ ಇಂದ ನೇರವಾಗಿ ಬೆಂಗಳೂರಿನ ಹೈಕೋರ್ಟ್ಗೆ ಶಿಫ್ಟ್ ಆಗುವಂತಹ ಸಾಧ್ಯತೆ ಇದೆ. ಇದೇ ಸಂದರ್ಭದಲ್ಲಿ ಪೊಲೀಸರು ಅವರ ಬೆನ್ನು ಬಿದ್ದಿರುವ ಹಿನ್ನೆಲೆಯಲ್ಲಿ ಅವರಿಗೆ ಮತ್ತೆ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಇದೆ. ಈಗಾಗಲೇ ಬೆಂಗಳೂರು ಪೊಲೀಸರು ಅಲಹಾಬಾದ್ಗೆ ಬಂದಿರತಕ್ಕಂಥದ್ದು, ಅಂದ್ರೆ ಉತ್ತರ ಪ್ರದೇಶದ ಜೋನ್ಪುರದಲ್ಲಿ ಅವರ ನಿವಾಸ ಇದೆ, ಅಲ್ಲಿಂದ ನೇರವಾಗಿ 100 ಕಿಲೋಮೀಟರ್ ಅಂತರ ಇರುವ ಅಲಹಾಬಾದ್ಗೆ ಬಂದಿರತಕ್ಕಂಥದ್ದು. ಹಾಗಾಗಿ ಬೆಂಗಳೂರು ಪೊಲೀಸರು ಅಲ್ಲಿಂದ ನೇರವಾಗಿ ಅಲಹಾಬಾದ್ಗೆ ಬಂದಿದ್ದಾರೆ. ಅಲಹಾಬಾದ್ನಲ್ಲಿ ಸಂಪೂರ್ಣವಾದಂತಹ ತನಿಖೆಯನ್ನ ಕೂಡ ಶುರು ಮಾಡಿಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಮತ್ತೆ ನಿಖಿತಾ ಹಾಗೂ ಕುಟುಂಬಕ್ಕೆ ಮತ್ತೆ ಸಂಕಷ್ಟ ಎದುರಾಗಿರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ನಟೇಶ್ ಡೀಟೇಲ್ಸ್ಗಾಗಿ. ಅತುಲ್ ಸುಭಾಷ್ ಸಾವಿನ ನ್ಯಾಯದ ಕೂಗು ಇನ್ನಷ್ಟು ಜೋರಾಗಿ ಕೇಳಿ ಬರ್ತಾ ಇದೆ. ನ್ಯಾಯ ಸಿಗೋವರೆಗೂ ಕೂಡ ಅತುಲ್ ಚಿತಾಭಸ್ಮವನ್ನ ಬಿಡೋದಿಲ್ಲ ಅಂತ ಅವರ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ.
ನೀರಿನಲ್ಲಿ ಚಿತಾಭಸ್ಮವನ್ನ ಬಿಡೋದಿಲ್ಲ ಅಂತ ಅತುಲ್ ಸುಭಾಷ್ಗೆ ನ್ಯಾಯ ಸಿಗೋವರೆಗೂ ಕೂಡ ನೀರಿನಲ್ಲಿ ಆತನ ಚಿತಾಭಸ್ಮವನ್ನ ಬಿಡೋದಿಲ್ಲ ಅಂತ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ. ಮಾರತ್ಹಳ್ಳಿಯಲ್ಲಿ ಅತುಲ್ ಸುಭಾಷ್ ಆತ್ಮಹತ್ಯೆ ಮಾಡಿಕೊಂಡಿದ್ದ. ಪಣತ್ತೂರಿನಲ್ಲಿ ಅಂತ್ಯಕ್ರಿಯೆ ಆಗಬೇಕಾಯ್ತು. ಸಾವಿಗೂ ಮುನ್ನ ಮಾಡಿರ್ತಕ್ಕಂಥ ವಿಡಿಯೋದಲ್ಲಿ ಅತುಲ್ ಆ ರೀತಿಯಾಗಿ ಉಲ್ಲೇಖ ಮಾಡಿದ್ದ. ಏನಂತಂದ್ರೆ, ತನಗೆ ನ್ಯಾಯ ಸಿಗೋವರೆಗೂ ಕೂಡ ನನ್ನ ಚಿತಾಭಸ್ಮವನ್ನ ಎಲ್ಲೂ ಬಿಡಬೇಡಿ ಅಂತ ಮನವಿ ಮಾಡಿದ್ದ. ಆತನ ಆಸೆಯಂತೆಯೇ ಚಿತಾಭಸ್ಮವನ್ನ ಬಿಡದೇ ಇರೋದಕ್ಕೆ ಕುಟುಂಬಸ್ಥರು ನಿರ್ಧರಿಸಿದ್ದಾರೆ. ರೈಟ್, ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ನಟೇಶ್. ಯುಪಿ ಜೌನ್ಪುರಲ್ಲಿ ಇದ್ದಾರೆ. ಸೊ ಅಲ್ಲಿಂದ ಅಪ್ಡೇಟ್ ತಗೊಳ್ಳೋಣ. ಅತುಲ್ ಕುಟುಂಬಸ್ಥರ ಪರಿಸ್ಥಿತಿ ಏನು ನಟೇಶ್? ಅವ್ರನ್ನ ನೀವು ಭೇಟಿ ಮಾಡಿರ್ತೀರಾ, ಖಂಡಿತವಾಗ್ಲೂ ಮಾತನಾಡಿರ್ತೀರಾ. ಸೊ ಏನ್ ಪರಿಸ್ಥಿತಿ ಇದೆ? ಅವರ ಕುಟುಂಬಸ್ಥರು, ಅವರ ಬಂಧು ಬಳಗ ಎಲ್ಲರೂ ಏನ್ ಹೇಳ್ತಿದ್ದಾರೆ? ಯಾಕಂತಂದ್ರೆ ನಿಜಕ್ಕೂ ಅತ್ಯಂತ ದುರದೃಷ್ಟಕರವಾದ ವಿಚಾರ ಇದು. 3 ದಿನ ಪ್ರಿಪರೇಷನ್ ಮಾಡಿ ಅತುಲ್ ಸುಭಾಷ್ ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಆತನ ವಿರುದ್ಧ 11 ಕೇಸ್ಗಳನ್ನ ಹಾಕಲಾಗಿರುತ್ತೆ. 2 ವರ್ಷ ನಿರಂತರವಾದ ಹಿಂಸೆ. ನಟೇಶ್, ಶ್ರೀಲಕ್ಷ್ಮಿ, ಖಂಡಿತ ಕಳೆದ 2 ದಿನಗಳಿಂದ ರಿಪಬ್ಲಿಕ್ ಕನ್ನಡ ಈ ಒಂದು ವಿಚಾರವಾಗಿ, ಅಂದ್ರೆ ಅತುಲ್ ಪ್ರಕರಣ, ಸಾವಿನ ಪ್ರಕರಣದ ವಿಚಾರವಾಗಿ ಸಂಪೂರ್ಣವಾಗಿ ವರದಿ ಮಾಡಲಾಗ್ತಾ ಇರುವಂತದ್ದು. ಒಂದು ಕಡೆ ಅವರ ಕುಟುಂಬಸ್ಥರು, ಅಂದ್ರೆ ಅತುಲ್ ಅನ್ನ ಕಳೆದುಕೊಂಡ ಕುಟುಂಬಸ್ಥರಿದ್ರೆ, ಮತ್ತೊಂದು ಕಡೆ ಜೈಲು ಪಾಲಾಗುವಂತಹ ನಿಟ್ಟಿನಲ್ಲಿರ್ತಕ್ಕಂತಹ ನಿಖಿತಾ ಹಾಗೂ ಅವರ ಕುಟುಂಬ, ಈ ಮತ್ತೊಂದು ಕಡೆ ಕಾನೂನಿನ ಚಟುವಟಿಕೆಗಳು, ಈ ಎಲ್ಲವನ್ನು ಕೂಡ ರಿಪಬ್ಲಿಕ್ ಕನ್ನಡ ಸಂಪೂರ್ಣವಾಗಿ ವರದಿ ಮಾಡಲಾಗ್ತಾ ಇರತಕ್ಕಂಥದ್ದು. ಪ್ರಮುಖವಾಗಿ ಏನು ಅತುಲ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅವರ ಪೇರೆಂಟ್ಸ್ ಕೂಡ, ಅಂದ್ರೆ ಅವರ ಕುಟುಂಬಸ್ಥರು ಕೂಡ ಒಂದು ಚಿತಾಭಸ್ಮವನ್ನ ಹಾಗೆ ಇಟ್ಕೊಂಡಿದ್ದಾರೆ. ನಮಗೆ ನ್ಯಾಯ ಸಿಗುವವರೆಗೂ ಕೂಡ ನಾವು ಚಿತಾಭಸ್ಮವನ್ನ ಬಿಡೋದಿಲ್ಲ ಎನ್ನುವಂತಹ ಮಾತನ್ನ ಕೂಡ ಕುಟುಂಬಸ್ಥರು ಹೇಳ್ತಾ ಇರತಕ್ಕಂಥದ್ದು. ಅಂದ್ರೆ ಅವರ ಕುಟುಂಬಕ್ಕೆ ಆಧಾರವಾಗಿದ್ದಂತಹ ಅತುಲ್ ಅನ್ನ ಕಳೆದುಕೊಂಡಂತಹ ಕುಟುಂಬ ಏನಿದೆ, ಆ ಕುಟುಂಬದವರು ಒಂದು ರೀತಿ ಸಂಕಷ್ಟದಲ್ಲಿದ್ದಾರೆ ಅಂತಾನೆ ಹೇಳಬಹುದು. ಈಗಾಗಲೇ ನಿಖಿತಾ ವಿರುದ್ಧವಾಗಿ ಕಂಪ್ಲೇಂಟ್ ಕೂಡ ದಾಖಲಾಗಿದೆ, ಎಫ್ಐಆರ್ ಕೂಡ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಉತ್ತರ ಪ್ರದೇಶದಲ್ಲಿ ಅಡಗಿ ಕುಳಿತಿದ್ದಾರೆ ಎನ್ನುವಂತಹ ಮಾಹಿತಿಯ ಮೇರೆಗೆ ಬೆಂಗಳೂರಿನ ಪೊಲೀಸರು ಉತ್ತರ ಪ್ರದೇಶಕ್ಕೆ ಬಂದು ಅಲ್ಲಿ ಎಲ್ಲಾ ಕಡೆ ಸರ್ಚ್ ಅನ್ನ ಕೂಡ ಮಾಡಿರುವಂತದ್ದು. ಆದ್ರೆ ಪರಾರಿಯಾಗಿರುವಂತಹ ಮಾಹಿತಿ ಕೂಡ ಸಿಗ್ತಾ ಇರತಕ್ಕಂಥದ್ದು. ಇದೀಗಿನ ಅಪ್ಡೇಟ್ ಅನ್ನ ನೋಡಿದ್ರೆ, ನಾನೀಗ ಸದ್ಯಕ್ಕೆ ಅಲಹಾಬಾದ್ ಹೈಕೋರ್ಟಿನ ಮುಂಭಾಗದಲ್ಲಿ ಇರತಕ್ಕಂಥದ್ದು. ಪ್ರಮುಖವಾಗಿ ಅಲಹಾಬಾದ್ ಹೈಕೋರ್ಟಿನಲ್ಲಿ ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂತದ್ದು, ಅಂದ್ರೆ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿರ್ತಕ್ಕಂಥದ್ದು. ಬಹಳ ಪ್ರಮುಖವಾದಂತಹ ಅಪ್ಡೇಟ್ ಏನಂತಂದ್ರೆ, ಇಲ್ಲೂ ಕೂಡ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆಗಳು ಕೂಡ ನಿಖಿತಾ ಅವರಿಗೆ ಇರತಕ್ಕಂಥದ್ದು. ಯಾಕಂದ್ರೆ ಬಹಳ ಪ್ರಮುಖವಾಗಿ ನಿಖಿತಾ ಅವರಿಗೆ ಈ ಒಂದು ಅಲಹಾಬಾದ್ ಹೈಕೋರ್ಟ್ ನಲ್ಲಿ ಯಾವುದೇ ಕಾರಣಕ್ಕೂ ಜಾಮೀನು ಸಿಗೋದಿಲ್ಲ ಅನ್ನುವಂಥದ್ದು. ಬಹಳ ಪ್ರಕರಣದಲ್ಲಿ, ಅಂದ್ರೆ ಬೆಂಗಳೂರಿನಲ್ಲಿ ಎಫ್ಐಆರ್ ದಾಖಲಾಗಿರೋದ್ರಿಂದ ಬೆಂಗಳೂರಿನ ಹೈಕೋರ್ಟ್ನಲ್ಲಿ ಇವರು ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಬೇಕಾಗಿತ್ತು. ಕಾನೂನಿನ ಪ್ರಕಾರ ಇವರು ಅರ್ಜಿಯನ್ನು ಅಲಹಾಬಾದ್ನಲ್ಲಿ ಹೈಕೋರ್ಟ್ನಲ್ಲಿ ಸಲ್ಲಿಸಿದ್ದಾರೆ. ಈ ಅರ್ಜಿಗೆ ಯಾವುದೇ ಕಿಮ್ಮತ್ತಿಲ್ಲ ಅನ್ನುವಂಥದ್ದನ್ನ ಕೂಡ ಕಾನೂನು ಸಲಹೆಗಾರರು ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಅಲಹಾಬಾದ್ ಹೈಕೋರ್ಟ್ ಇಂದ ನೇರವಾಗಿ ಬೆಂಗಳೂರಿನ ಹೈಕೋರ್ಟ್ಗೆ ಶಿಫ್ಟ್ ಆಗುವಂತಹ ಸಾಧ್ಯತೆ ಇದೆ. ಇದೇ ಸಂದರ್ಭದಲ್ಲಿ ಪೊಲೀಸರು ಅವರ ಬೆನ್ನು ಬಿದ್ದಿರುವ ಹಿನ್ನೆಲೆಯಲ್ಲಿ ಅವರಿಗೆ ಮತ್ತೆ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಇದೆ. ಈಗಾಗಲೇ ಬೆಂಗಳೂರು ಪೊಲೀಸರು ಅಲಹಾಬಾದ್ಗೆ ಬಂದಿರತಕ್ಕಂಥದ್ದು, ಅಂದ್ರೆ ಉತ್ತರ ಪ್ರದೇಶದ ಜೋನ್ಪುರದಲ್ಲಿ ಅವರ ನಿವಾಸ ಇದೆ, ಅಲ್ಲಿಂದ ನೇರವಾಗಿ 100 ಕಿಲೋಮೀಟರ್ ಅಂತರ ಇರುವ ಅಲಹಾಬಾದ್ಗೆ ಬಂದಿರತಕ್ಕಂಥದ್ದು. ಹಾಗಾಗಿ ಬೆಂಗಳೂರು ಪೊಲೀಸರು ಅಲ್ಲಿಂದ ನೇರವಾಗಿ ಅಲಹಾಬಾದ್ಗೆ ಬಂದಿದ್ದಾರೆ. ಅಲಹಾಬಾದ್ನಲ್ಲಿ ಸಂಪೂರ್ಣವಾದಂತಹ ತನಿಖೆಯನ್ನ ಕೂಡ ಶುರು ಮಾಡಿಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಮತ್ತೆ ನಿಖಿತಾ ಹಾಗೂ ಕುಟುಂಬಕ್ಕೆ ಮತ್ತೆ ಸಂಕಷ್ಟ ಎದುರಾಗಿರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ನಟೇಶ್ ಡೀಟೇಲ್ಸ್ಗಾಗಿ.